ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಓಂ ಶ್ರೀ ಗುರು ರಾಘವೇಂದ್ರ ಜ್ಯೋತಿಷ್ಯ ಕೇಂದ್ರಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಶ್ರೀ ಸರ್ವಸಮ್ಮೋಹಿನಿ ವಶೀಕರಣ ಮಂತ್ರ. ವೀಕ್ಷಕರೇ, ಈ ವಶೀಕರಣ ಮಂತ್ರವನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ ವೀಕ್ಷಕರೇ, ಕೆಟ್ಟದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಬೇಡಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡಲಿಕ್ಕೆ ಏನು ಬೇಕಪ್ಪ ಅಂದರೆ ಕೇವಲ ಅವರದೊಂದು ಫೋಟೋ ಇದ್ದರೆ ಸಾಕು ವೀಕ್ಷಕರೇ. ಆಯಿತಾ, ಯಾರನ್ನು ನೀವು ವಶೀಕರಣ ಮಾಡ್ಕೋಬೇಕು ಅವರದ ಒಂದು ಫೋಟೋವನ್ನು ಹಿಡಿದುಕೊಂಡ್ಬಿಟ್ಟು, ಆಯಿತಾ, ಈ ಒಂದು ತಂತ್ರವನ್ನು ಯಾವಾಗ ಮಾಡಬೇಕಪ್ಪ ಅಂದರೆ, ಆಯಿತಾ, ಗುರುವಾರ ಅಥವಾ ಶುಕ್ರವಾರ ದಿವಸ ಮಾಡಬೇಕು ವೀಕ್ಷಕರೇ. ಬ್ರಾಹ್ಮಣಿ ಮುಹೂರ್ತದಲ್ಲಿ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು, ಆಯಿತಾ, ಮನಸ್ಸಿನಲ್ಲಿ ಯಾವುದೇ ಒಂದು ಕೆಟ್ಟ ಆಲೋಚನೆಗಳಿರಲಾರ್ದೆ, ಆಯಿತಾ, ಒಂದು ಪದ್ಮಾಸನದಲ್ಲಿ ಕೂತ್ಕೊಂಡ್ಬಿಟ್ಟು, ಆಯಿತಾ, ಅವರ ಒಂದು ಕೈಯಲ್ಲಿ ಅವರ ಒಂದು ಫೋಟೋವನ್ನು ಹಿಡಿದುಕೊಂಡ್ಬಿಟ್ಟು ಈ ಸರ್ವಸಮ್ಮೋಹಿನಿ ವಶೀಕರಣ ಮಂತ್ರವನ್ನು ಪಠಿಸಬೇಕು ವೀಕ್ಷಕರೇ. ಮಂತ್ರ ನೋಡಿ ವೀಕ್ಷಕರೇ. ಓಂ ಹ್ರೀಂ ನಮೋ ವಾರಾಹಿ ಘೋರ ಸರ್ವಸಂಮೋಹಿನಿ ಪಟ್ ಸ್ವಾಹ. ಈ ಒಂದು ಮಂತ್ರವನ್ನು 21 ಬಾರಿ ಅವರ ಒಂದು ಫೋಟೋವನ್ನು ಹಿಡಿದುಕೊಂಡ್ಬಿಟ್ಟು ಲಾಸ್ಟಲ್ಲಿ ಓಂ ಹ್ರೀಂ ನಮೋ ವಾರಾಹಿ ಘೋರ ಸರ್ವಸಂಮೋಹಿನಿ ಪಟ್ ಸ್ವಾಹ ಲಿಖಿತ ಅನ್ನೋ ಒಂದು ಮಂತ್ರವನ್ನು ಪಠಿಸಿದರೆ ಸಾಕು ವೀಕ್ಷಕರೇ. ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಕ್ಷಣ ಮಾತ್ರದಲ್ಲಿ ವಶೀಕರಣರಾಗ್ತಾರಂತ ಹೇಳ್ತಾ, ವೀಕ್ಷಕರೇ, ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಇನ್ನೂ ಯಾರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವೀಕ್ಷಕರೇ, ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಗುರುಜಿ ನಂಬರಿಗೆ ಕರೆ ಮಾಡಿ ವೀಕ್ಷಕರೇ. ನಿಮ್ಮ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ ವಿಚಾರ, ಗಂಡ ಹೆಂಡತಿ ಸಮಸ್ಯೆ, ಕೋರ್ಟ್ ಕೇಸ್, ಹಣಕಾಸಿನಲ್ಲಿ ತೊಂದರೆ, ಆಯಿತಾ, ವಿದ್ಯಾಭ್ಯಾಸದಲ್ಲಿ ತೊಂದರೆ, ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ 24 ಗಂಟೆಯಲ್ಲಿ ಶಾಶ್ವತ ಪರಿಹಾರ ಒದಗಿಸಿಕೊಡ್ತಾರಂತ ಹೇಳ್ತಾ, ವೀಕ್ಷಕರೇ, ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಿಗ್ತೇನೆ. ಆಯಿತಾ, ನಮಸ್ಕಾರ, ಧನ್ಯವಾದಗಳು.